ಎಷ್ಟು ಆನಂದ. ಸಮುದ್ರದ ಮರಳುದಂಡೆ ಅಬ್ಬ ಎಷ್ಟೊಂದು ವಿಶಾಲ. ನನಗಂತೂ ಕಪ್ಪೆ ಚಿಪ್ಪು ಹುಡುಕುವುದೆಂದರೆ ಎಲ್ಲಿಲ್ಲದ ಇಗ್ಗು. ಅದು ಸರಿ, ಕಪ್ಪೆ ಚಿಪ್ಪಿನಲ್ಲಿ ಬೇಗ ಅವಿತುಕೊಳ್ಳುತ್ತದೆ. ಕಪ್ಪೆ ಚಿಪ್ಪಿನ ಕಪ್ಪೆಯನ್ನು ಹಾಗೆ ಇಟ್ಟರೆ ಮುತ್ತಾಗುವುದಂತೆ. ಬನ್ನಿ ಬನ್ನಿ, ನಾವೆಲ್ಲ ಕಪ್ಪೆ ಚಿಪ್ಪನ್ನು ಆರಿಸೋಣ. ಹಾಗಾದರೆ ಈಗ ನಮ್ಮ ಸವಾರಿ ಸಮುದ್ರದ ಬಳಿಗೆ. ಏನು ಸೊಬಗು, ಏನು ಆನಂದ. ಅದು ಆಳೆತ್ತರದ ಅಲೆಗಳನ್ನು ನೋಡು. ಅಪ್ಪ ಏನು ಸದ್ದು ಮಾಡುತ್ತಿದೆ. ಈ ಅಲೆಯನ್ನು ಯಾರು ಮಾಡಿರಬಹುದು? ಸಮುದ್ರದ ಮೀನುಗಳಿಗೆ ಎಷ್ಟು ಸಂತಸವಿರಬಹುದು. ಅವು ಅಲೆಯದಂತೆ ಆಕಾಶಕ್ಕೆ ನೆಗೆಯಬಹುದು. ಈ ಮೊರಳಿನಲ್ಲಿ ಹೊರಲಾಡಲು ನನಗೆ ತುಂಬಾ ಇಷ್ಟ. ನಾನಂತೂ ಕಪ್ಪೆ ಚಿಪ್ಪು ಹುಡುಕುತ್ತೇನೆ. ನೀವು ಬನ್ನಿರಿ, ಕಪ್ಪೆ ಚಿಪ್ಪು ಹುಡುಕುವ ಬನ್ನಿ. ಬನ್ನಿ ಬನ್ನಿ. ಅದೇ 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 ಅಲ್ಲೇನು ತೇಲಿ ಬರುತ್ತಿದೆ. ಮರದ ತುಂಡಿರಬಹುದು. ಇಲ್ಲ, ನೋಡಲು ಮನುಷ್ಯಾಕೃತಿ ಇದ್ದಂತಿದೆ. ಅದು ಮನುಷ್ಯಾಕೃತಿಯೇ. ಅದು ಮೂಗು ಕಾಣುತ್ತಿದೆ. ಈಗ ಕೈ ಕಾಲು ಕಾಣುತ್ತಿದೆ. ಅದು ಮನುಷ್ಯಾಕೃತಿಯೇ. ಪಾಪ ಆಪತ್ತಿನಲ್ಲಿರಬೇಕು. ಆಪತ್ತಿನಲ್ಲಿರುವವರನ್ನು ನಾವು ಕಾಪಾಡಬೇಕು. ಆದರೆ ದಳಕ್ಕೆ ಹೇಗೆ ತಲುಪಿಸುವುದು? ನಾನೊಂದು ಉಪಾಯ ಸೂಚಿಸದೆ. ನಾನು ಮುಂದೆ ನೀರಿನಲ್ಲಿ ಇಳಿದು ಹೋಗಿ ಹಿಡಿಯುತ್ತೇನೆ. ಸೊಂಟವನ್ನು ಹಿಡಿದು ನೀವೆಲ್ಲರೂ ಒಬ್ಬರ ಹಿಂದೆ ಒಬ್ಬರು ನಿಲ್ಲಿ. ನೀವೆಲ್ಲ ಜೋರಾಗಿ ಎಳೆಯಿರಿ, ಬಂದೇ ಬರುತ್ತದೆ. ಹಾಗೆ ಬಂದೇ ಬಿಡ್ತು, ಬಂದೇ ಬಿಡ್ತು, ಬಂತು ಬಂತು, ಬಂತು ಬಂತು, ಬಂದೇ ಬಿಡ್ತು, ಬಂದೇ ಬಿಡ್ತು, ಸೇರಿತು ಸೇರಿತು, ಸೇರಿತು ಸೇರಿತು, ದಡವನ್ನು ಸೇರಿತು, ದಡವನ್ನು ಸೇರಿತು, ಸೇರಿತು ಸೇರಿತು, ಸೇರಿತು ಸೇರಿತು, ಸೇರಿಯೇ ಬಿಟ್ಟಿತು, ಸೇರಿಯೇ ಬಿಟ್ಟಿತು. ಪಾಪ ಯಾರೋ ಏನೋ. ಸದ್ಯ ದಡ ತಲುಪಿದಲ್ಲ. ತುಂಬಾ ನೀರು ಕುಡಿದಿರಬೇಕು. ಗಾಳಿ ಹಾಕೋಣ, ಗಾಳಿ ಹಾಕೋಣ. ಮೊದಲು ಪ್ರಾಣ ಇದೆಯೋ ಇಲ್ಲವೋ ಮೊದಲು ನೋಡಿ. ಪ್ರಾಣ ಹೋಗಿದ್ದಾರೆ. ಏನು ಗತಿ? ನಾನು ನೋಡುತ್ತೇನೆ. ಸದ್ಯ ಜೀವ ಇದೆ. ಈ ಚೂಪಾದ ಮೂಗು, ಸಣ್ಣ ಕಣ್ಣು, ಕೋರೆ ಹಲ್ಲುಗಳು, ಈ ಕಿವಿಗಳನ್ನು ನೋಡಿದರೆ ನನಗೇಕೋ ಅನುಮಾನ. ಕಷ್ಟದಲ್ಲಿರುವ ಬಗ್ಗೆ ಅನುಮಾನಿಸುವುದೇ? ಆಪತ್ತಿನಲ್ಲಿರುವವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಸ್ನೇಹಿತರೆ, ನೀವು ಗಾಳಿ ಹಾಕಿ, ನಾವು ಕುಡಿಯಲು ನೀರು ತರುತ್ತೇವೆ. ಅದೋ ನೋಡಿ, ಕೈಕಾಲು ಅಲುಗಾಡುತ್ತಿದೆ. ಬಾಯಿ ಕೂಡ ಅದುರುತ್ತಿದೆ. ನೀರು ಬೇಕಿರಬಹುದು. ನೀರು 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 ತನ್ನಿ, ನೀರು ತನ್ನಿ. ಇದೋ ನೀರು, ಕುಡಿಸಿರಿ. ತುಂಬಾ ಬಾಯಾರಿಕೆ ಆಗಿರಬೇಕಲ್ಲವೇ? ಸದ್ಯ ಜೀವ ಬಂದಿತು. ಮಕ್ಕಳೇ, ಯಾರು ನೀವು? ನನ್ನ ಜೀವ ಉಳಿಸಿದ್ದೀರಿ, ತುಂಬಾ ಉಪಕಾರವಾಯಿತು. ಯಾರು ನೀವು? ನಾವು ಈ ಸುಂದರ ದ್ವೀಪದ ಸಾಹಸಿಗಳು. ನಮಗೆ ಭಯ ಎಂಬುದೇ ಗೊತ್ತೇ ಇಲ್ಲ. ಸಹಾಯ ಸಾಹಸ ಎರಡೇ ನಮ್ಮ ಆಸ್ತಿ. ನಿನ್ನ ಹೆಸರೇನು? ನೀರಿನಲ್ಲೇಕೆ ತೇಲಿ ಬಂದೆ? ನನ್ನ ಕಷ್ಟವೇನೆಂದು ಹೇಳಿಕೊಳ್ಳಲಿ ಮಕ್ಕಳೇ. ಸಮುದ್ರದಲ್ಲಿ ಬರುತ್ತಿದ್ದಾಗ ಬಿರುಗಾಳಿ ಎದ್ದು ಸರ್ವವು ನಾಶವಾಯಿತು. ಎಲ್ಲವೂ ನೀರು ಪಾಲಾಯಿತು. ನನ್ನ ಅದೃಷ್ಟ, ಈ ದ್ವೀಪವನ್ನು ಸೇರಿಕೊಂಡೆ. ನೀವು ನನ್ನನ್ನು ರಕ್ಷಿಸಿದ್ದೀರಿ. ನನ್ನ ಜೀವ ಉಳಿಯಿತು. ನಿನ್ನ ಹೆಸರೇನು? ನಿಮ್ಮಂತಹ ಪುಟಾಣಿ ಮಕ್ಕಳಿಗೆ ನನ್ನ ಹೆಸರು ಮಾಮಣ್ಣ. ಎಲ್ಲರೂ ನನ್ನನ್ನು ಮಾಮಣ್ಣ ಎಂದೇ ಕರೆಯುತ್ತಾರೆ. ಮಾಮಣ್ಣ, ಆ ಹೆಸರು ನಮಗೂ ಇಷ್ಟ. ನಿನ್ನನ್ನು ನಾವು ಮಾಮಣ್ಣನೆಂದೇ ಕರೆಯುತ್ತೇವೆ.
ಸುಸ್ವಾಗತ ಸುಸ್ವಾಗತ. ನಮ್ಮೊಡನೆ ನೀನು ಇಲ್ಲೇ ಇದ್ದು ಬಿಡು ಮಾಮಣ್ಣ. ಮಾಮಣ್ಣ ಮಾಮಣ್ಣ ನಿನ್ನ ಮೂಗೇಕೆ ಎಷ್ಟು ಚೂಪು? ಮಾಮಣ್ಣ ಮಾಮಣ್ಣ ನಿನ್ನ ಕಣ್ಣಕ್ಕೆ ಎಷ್ಟು ಸಣ್ಣ? ಮಾಮಣ್ಣ ಮಾಮಣ್ಣ ನಿನ್ನ ಕಿವಿ ಎಲ್ಲರಂತಿಲ್ಲ ಏಕೆ? ಮಾಮಣ್ಣ ನಮ್ಮೊಡನೆ ಆಟವಾಡುವೆಯಾ? ಬನ್ನಿ ಬನ್ನಿ ಎಲ್ಲರೂ ಮಾಮಣ್ಣನೊಡನೆ ಆಟವಾಡುವ ಬನ್ನಿ. ಬಾರೋ ಬಾರೋ ಮಾಮಣ್ಣ ಆಡುವ ಬಾರೋ ಮಾಮಣ್ಣ ಬಾರೋ ಬಾರೋ ಮಾಮಣ್ಣ ಆಡುವ ಬಾರೋ ಮಾಮಣ್ಣ ಆಡುತ್ತಾ ನಾವು ಕುಣಿಯೋಣ ಬಾರೋ ಕುಣಿಯುತ್ತಾ ನಾವು ಹಾಡೋಣ ಬಾರೋ ಆಡುತ್ತಾ ನಾವು ಕುಣಿಯೋಣ ಬಾರೋ ಕುಣಿಯುತ್ತಾ ನಾವು ಹಾಡೋಣ ಬಾರೋ ಕುಹು ಕುಹು ಇಂಪಿನ ಕೋಗಿಲ ಕಂಠದ ಜೊತೆಯಲ್ಲಿ ಹಾಡೋಣ ಮಾಮಣ್ಣ ಕುಹು ಕುಹು ಇಂಪಿನ ಕೋಗಿಲೆ ಕಂಠದ ಜೊತೆಯಲ್ಲಿ ಹಾಡೋಣ ಮಾಮಣ್ಣ ತಕದೀಮಿ ಕುಣಿಯುವ ನವಿಲಿನ ಜೊತೆಯಲ್ಲಿ ಕುಣಿಯೋಣ ಬಾರೋ ಮಾಮಣ್ಣ ತಕದೀಮಿ ಕುಣಿಯುವ ನವಿಲಿನ ಜೊತೆಯಲ್ಲಿ ಕುಣಿಯೋಣ ಬಾರೋ ಮಾಮಣ್ಣ ಕೈ ಕೈ ಹಿಡಿಯುತ್ತ ಹಾಡುತ್ತ ಒಟ್ಟಿಗೆ ಬೆಟ್ಟದ ತುದಿಯ ಏರೋಣ ಒಟ್ಟಿಗೆ ಕೈ ಕೈ ಹಿಡಿಯುತ್ತ ಹಾಡುತ್ತ ಒಟ್ಟಿಗೆ ಬೆಟ್ಟದ ತುದಿಯ ಏರೋಣ ಒಟ್ಟಿಗೆ ಬೆಟ್ಟದ ತುದಿಯಲ್ಲಿ ಮೋಡದ ಒಟ್ಟಿಗೆ ಆಡೋಣ ಬಾರೋ ಮಾಮಣ್ಣ ಬೆಟ್ಟದ ತುದಿಯಲ್ಲಿ ಮೋಡದ ಒಟ್ಟಿಗೆ ಆಡೋಣ ಬಾರೋ ಮಾಮಣ್ಣ ಮಾಮಣ್ಣ ಬಂದ ಮಾಮಣ್ಣ ಬಂದ ನಮ್ಮಯ್ಯ ಪ್ರೀತಿಯ ಮಾಮಣ್ಣ ಬಂದ ಮಾಮಣ್ಣ ಬಂದ ಮಾಮಣ್ಣ ಬಂದ ನಮ್ಮಯ್ಯ ಪ್ರೀತಿಯ ಮಾಮಣ್ಣ ಬಂದ ಮಧುವನ್ನು ಹೀರಿ ಓಡುವ ದುಂಬಿಯ ಹಿಂದೆಯೇ ಹಾರಿದೆ ಬಣ್ಣದ ಚಿಟ್ಟೆ ಮಧುವನ್ನು ಹೀರಿ ಓಡುವ ದುಂಬಿಯ ಹಿಂದೆಯೇ ಹಾರಿದೆ ಬಣ್ಣದ ಚಿಟ್ಟೆ ಚಿಟ್ಟೆಯ ಜೊತೆಯಲ್ಲಿ ಹಾರುತ್ತ ನಾವು ಕಾಡೆಲ್ಲ ಅಲೆಯೋಣ ನೀ ಬಾರೋ ಚಿಟ್ಟೆಯ ಜೊತೆಯಲ್ಲಿ ಹಾರುತ್ತ ನಾವು ಕಾಡೆಲ್ಲ ಅಲೆಯೋಣ ನೀ ಬಾರೋ ಹೆಮ್ಮೆಯ ತರುವುದು ನಿನ್ನೀ ಪ್ರೀತಿಯು ನಿನ್ನೀ ನೇಹಕ್ಕೆ ನಾವೇನು ಕೊಡೆವು ಹೆಮ್ಮೆಯ ತರುವುದು ನಿನ್ನೀ ಪ್ರೀತಿಯು ನಿನ್ನೀ ನೇಹಕ್ಕೆ ನಾವೇನು ಕೊಡೆವು ಬಾಳಿನ ಸೊಗಬದು ನಿನ್ನೀ ಅಕ್ಕರೆ ನೀನೊಮ್ಮೆ ನಕ್ಕರೆ ನಮಗದು ಸಕ್ಕರೆ ಬಾಳಿನ ಸೊಗಬದು ನಿನ್ನೀ ಅಕ್ಕರೆ ನೀನೊಮ್ಮೆ ನಕ್ಕರೆ ನಮಗದು ಸಕ್ಕರೆ ಮಾಮಣ್ಣ ಬಂದ ಮಾಮಣ್ಣ ಬಂದ ನಮ್ಮಯ್ಯ ಪ್ರೀತಿಯ ಮಾಮಣ್ಣ ಬಂದ ನಮ್ಮಯ್ಯ ಪ್ರೀತಿಯ ಮಾಮಣ್ಣ ಬಂದ ನಮ್ಮಯ್ಯ ಪ್ರೀತಿಯ ಮಾಮಣ್ಣ ಬಂದ ಮಾಮಣ್ಣ ಇದನ್ನು ಬೆಟ್ಟದ ಮೇಲೆ ಕರೆದೊಯ್ಯುತ್ತೇವೆ. ಈಜಾಡಲು ಕರೆದೊಯ್ಯುತ್ತೇವೆ. ನಮ್ಮ ತಾಯಿ ಸ್ನೇಹಿತರ ಬಳಿ ನನ್ನನ್ನು ಪರಿಚಯ ಮಾಡಿಕೊಂಡಿದ್ದೇನೆ. ನಮ್ಮ ಈ ದ್ವೀಪದಲ್ಲಿ ಒಂದು ಕಲಿಯುವುದೇ ಗೊತ್ತಾಗಲ್ಲ. ಕಾಮನ ಬಿಲ್ಲಿನ ಸೋಪಾನವೇರಿ ಚಂದಮಾಮನ ಬಳಿ ನಿನ್ನನ್ನು ಕರೆದೊಯ್ಯುತ್ತೇವೆ. ಏನು ಚಿಂತಿಸಬೇಡ ಮಾಮಣ್ಣ, ನೀನು ವಿಶ್ರಾಂತಿ ಇದ್ಕೋ. ಬನ್ನಿ ಸ್ನೇಹಿತರೆ, ನಮ್ಮ ಕಾಡಿನ ಸ್ನೇಹಿತರಿಗೆಲ್ಲ ಮಾಮಣ್ಣ ಬಂದನೆಂದು ತಿಳಿಸುವ. ಬನ್ನಿ ಬನ್ನಿ ಹಾಗೇ ಮಾಡೋಣ. ಅಯ್ಯೋ ಹುಚ್ಚು ಬಾಲಕರು, ಫಲಿಸಿತು ನನ್ನ ನಾಟಕ. ಸದ್ಯ ನಾನು ಶಿಶು ರಾಕ್ಷಸನೆಂದು
ಈ ಮೂರ್ಖ ಮಕ್ಕಳಿಗೆ ಗೊತ್ತಾಗಲೇ ಇಲ್ಲ. ಈ ದ್ವೀಪವನ್ನು ತಲುಪಿದ್ದಾಯಿತು. ಇನ್ನು ನನ್ನ ಕಾರ್ಯವನ್ನು ಆರಂಭಿಸಬೇಕು. ನನ್ನ ಸ್ವಾಮಿ ಆಜ್ಞೆಯಂತೆ ಇಲ್ಲಿಂದ ಆದಷ್ಟು ಬೇಗನೆ 100 ಮಕ್ಕಳನ್ನು ಒಯ್ಯಬೇಕು. ಮಂತ್ರ ಶಕ್ತಿಯಿಂದ ಈ ಮಕ್ಕಳನ್ನೆಲ್ಲ ಕಟ್ಟಿ ಹಾಕುತ್ತೇನೆ. ಇದೇನು ಹತ್ತಿರದಲ್ಲೇ ಗುಹೆ ತಂದೆ. ಒಳ್ಳೆಯದೇ ಆಯ್ತು. ಈ ಮಂಕು ಮಕ್ಕಳನ್ನು ಕೂಡಿಡಲು ಒಳ್ಳೆಯ ಜಾಗ. ಇಂದಿಗೆ ಫಲಿಸಿತು ನನ್ನ ತಂತ್ರ. ನಾನು ಈ ಮಂಕುಗಳಿಗೆ ಪ್ರೀತಿಯ ಮಾಮಣ್ಣ. ಇದೇನು ಈ ಸಾಹಸಿ ಮಕ್ಕಳು ಈಗ ರೋಗಿಯಂತೆ ನಟಿಸಬೇಕು. ಅವರ ವಿಶ್ವಾಸವನ್ನು ಗಳಿಸಬೇಕು. ಅಯ್ಯೋ ಮಾಮಣ್ಣ ಕೂತಿದ್ದಾನೆ. ಏನೋ ಏಕೆ ಕೂತಿದ್ದೆ ಮಾಮಣ್ಣ? ಏನಾಯ್ತು ನಿನಗೆ? ಜ್ವರ ಬಂದಿದ್ಯಾ ನಿನಗೆ? ಅಯ್ಯೋ ಅಮ್ಮ, ನೋವು, ತಲೆನೋವು, ಸುಸ್ತು. ಅಯ್ಯೋ ಹೌದು, ತಲೆ ಸುಡುತ್ತಿದೆ. ನಾನು ಔಷಧಿ ತರುತ್ತೇನೆ. ನೀನು ಮಾಮಣ್ಣನನ್ನು ನೋಡಿಕೊಳ್ಳುತ್ತಿರೋ. ಏನು ಚಿಂತಿಸಬೇಡ ಮಾಮಣ್ಣ, ನಿನ್ನ ತಲೆನೋವು ಬೇಗ ಗುಣಮುಖ ಆಗುತ್ತದೆ. ಸಿಕ್ಕಿತು ನನ್ನ ಮೊದಲನೇ ಬೇಟೆ. ಕತ್ತಲು ಬೆಳಕನ್ನು ತೋರಿಸುವೆ. ಇದೋ ಮಾಮಣ್ಣ, ಸೊಪ್ಪು ತೆಗೆದುಕೋ. ನಿನ್ನ ತಲೆನೋವು ಮಾಯವಾಗುತ್ತದೆ. ನಿನ್ನಿಂದ ಬಹಳ ಉಪಕಾರವಾಯಿತು ಮಗು. ಬಾ ನನ್ನ ಬಳಿಯೇ ಕೂರು. ಮಾಮಣ್ಣ, ನನ್ನ ಸ್ನೇಹಿತನಲ್ಲಿ ಹಾ, ನಿನ್ನ ಸ್ನೇಹಿತನು ಏನೋ ಔಷಧಿ ತರುವನೆಂದು ಹೋಗಿರುವನು. ಬರಬಹುದು. ಮಾಮಣ್ಣ, ನಿನ್ನ ತಲೆನೋವು ಈಗ ವಾಸಿಸುತ್ತಿಲ್ಲವೇ? ಓ, ನನ್ನ ತಲೆನೋವು ಈಗ ಕಡಿಮೆ ಆಗುತ್ತಿದೆ. ನಿನ್ನಿಂದ ಬಹಳ ಉಪಕಾರವಾಯಿತು ಮಗು. ಬಾ ನನ್ನ ಬಳಿಯೇ ಕೂರು. ಮಾಮಣ್ಣ, ನಿನಗೆ ಕತೆ ಹೇಳಲು ಬರುತ್ತಿದೆಯೇ? ಹೌದು ಮಗು. ಹಾಗಾದರೆ ಒಂದು ಕತೆ ಹೇಳು. ಯಾವ ಕತೆ ಹೇಳಲಿ? ಮಾಂತ್ರಿಕನ ಕತೆ ಹೇಳಲೇ? ಆದರೆ ಒಂದು ಮಾತು, ಈ ಕಥೆಯನ್ನು ಕೇಳುವಾಗ ಕಣ್ಣು ಮುಚ್ಚಿ ಕುಳಿತಿರಬೇಕು. ಓಹೋ, ಅದಕ್ಕೇನಂತೆ, ಈಗ ಹೇಳು. ಸಿಕ್ಕಿತು ನನ್ನ 2ನೇ ಬೇಟೆ. ಮಾಮಣ್ಣ, ಇದೇನು ಮಾಡುತ್ತಿದ್ದೀಯೆ? ಅಯ್ಯೋ ಮಾಮಣ್ಣ, ಕಾಪಾಡು. ಕಾಪಾಡಬೇಕಂತೆ ಈ ಮಂಕು ಮಕ್ಕಳನ್ನು. ಇನ್ನು 98 ಬೇಟೆ. ರಾಣಿ, ನಾಗ, ಅಬ್ದುಲ್, ಎಲ್ಲ ಬನ್ನಿ. ವಸಂತ ಮಾಮ ಬಂದ. ಎಷ್ಟು ಉಲ್ಲಾಸ! ವಸಂತ ಮಾಮ ಬಂದರೆಂದರೆ ಬಲ್ಲಿ ಚಿಗುರಾಗುತ್ತದೆ. ವಸಂತ ಮಾಮ ಬಂದರೆ ಭೂತಾಯಿ ಹಸಿರು ಸೆರಗು ಹಸುತ್ತಾಳೆ. ವಸಂತ ಮಾಮ ಬಂದನೆಂದರೆ ಪಶು ಪಕ್ಷಿಗಳೆಲ್ಲ ನಲಿದಾಡುತ್ತವೆ. ವಸಂತ ಮಾಮ ವರ್ಷಕ್ಕೊಮ್ಮೆ ಬಂದರೂ ನೀ ಹರ್ಷದ ಒಲೆಯನ್ನೇ ಹರಿಸುತ್ತೀಯೇ. ವಸಂತ ಮಾಮ ವರ್ಷಕ್ಕೊಮ್ಮೆ ಬಂದರೂ ನೀ ಸಂತಸದ ಬುಗ್ಗೆಯನ್ನೇ ಹರಿಸುತ್ತೀಯೇ. ವಸಂತ ಮಾಮ
ಸಂತಮಾಮ, ಇಲ್ಲಿಂದ ನಿನ್ನ ಪ್ರಯಾಣ ಎಲ್ಲಿಗೆ? ಅದು ದೂರದಲ್ಲಿ ಕಾಣುವ ಆ ದೇಶಕ್ಕೆ ನನ್ನ ಪಯಣ. ವಸಂತ, ನಿನಗೆ ಅಣ್ಣ ತಮ್ಮಂದಿರಿದ್ದಾರೆಯೇ? ನಾವು 6 ಜನ ಅಣ್ಣ ತಮ್ಮಂದಿರು ಮಕ್ಕಳೇ. ನನ್ನ ಹಿಂದೆ ಬರುವವನೇ ಗ್ರೀಷ್ಮ, ನಂತರ ಶರತ್, ಆತನೇ ಹಿಂದೆ ಬರುವಾತ ವರ್ಷ, ಹೇಮಂತ, ಶಿಶಿರ ಆಮೇಲೆ ಬರುತ್ತಾರೆ. ಇನ್ನ ಬರುತ್ತೇನೆ ಮಕ್ಕಳೇ, ನಾನು ನಿಲ್ಲುವಂದಿಲ್ಲ. ಬೇಗ ಬರಬೇಕು ಕಂಡೆಯ, ತಡ ಮಾಡಿದರೆ ಬಿಟ್ಟು ಬಿಡುತ್ತೇವೆ. ಇಲ್ಲ ಇಲ್ಲ, ಬೇಗ ಬರುತ್ತೇನೆ. ಬನ್ನಿ, ಈಗ ನಾವೆಲ್ಲ ಶಾಲೆಯ ಆಟ ಆಡೋಣ. ಹಾಗೆ ನಾನು ಮಾಸ್ಟರ್ ಆಗುತ್ತೇನೆ. ನಾನು ರಂಗಿ ಆಗುತ್ತೇನೆ. ನಾನು ಶಾಲೆಯ ಗಂಟೆ ಬಾರಿಸುವವ. ನಾನು ರಂಗಿಯ ತಂದೆ ಆಗುತ್ತೇನೆ. ಗಣ ಹೊಳೆಯಿತು ಶಾಲೆಯ ಗಂಟೆ, ಗಣ ಗಣ ಹೊಳೆಯಿತು ಶಾಲೆಯ ಗಂಟೆ. ಶಾಲೆಗೆ ಹೋಗಲು ರಂಗಿಯ ತಂಟೆ, ಶಾಲೆಗೆ ಹೋಗಲು ರಂಗಿಯ ತಂಟೆ. ಛೈ ಛೈ ಎಂದಿತು ಬಿಸಿ ಬಿಸಿ ದೋಸೆ, ಛೈ ಛೈ ಎಂದಿತು ಬಿಸಿ ಬಿಸಿ ದೋಸೆ. ರಂಗಿಯು ಮರೆತಳು ಪಾಠದ ಆಸೆ, ರಂಗಿಯು ಮರೆತಳು ಪಾಠದ ಆಸೆ. ಶಾಲೆಗೆ ಹೋದರು ಮಾಸ್ತರ ಕಾಟ, ಶಾಲೆಗೆ ಹೋದರು ಮಾಸ್ತರ ಕಾಟ. ಹೀಗೆ ರಂಗಿಯು ಆದಳು ಪಟಿಂಗಿ, ಹೀಗೆ ಆದಳು ರಂಗಿಯು ಪಡಿಂಗಿ. ತಿರುಳಿಲ್ಲದ ತೆಂಗಿನಕಾಯಿಯ ಕರಟ, ತಿರುಳಿಲ್ಲದ ತೆಂಗಿನಕಾಯಿಯ ಕರಟ. ಮಕ್ಕಳೇ, ಈಗ ಹೇಳಿ. ಒಂದು ಒಂದು, ಎರಡು ಎರಡು, ಒಂದು ಎರಡು, ಒಂದು ಎರಡು, ಬಾಳೆಲೆ ಹರಡು, ಬಾಳೆಲೆ ಹರಡು. ಮೂರು ನಾಲ್ಕು, ಮೂರು ನಾಲ್ಕು, ಅನ್ನ ಹಾಕು, ಅನ್ನ ಹಾಕು. ಐದು ಆರು, ಐದು ಆರು, ಬೇಳೆ ಸಾರು, ಬೇಳೆ ಸಾರು. ಒಂಬತ್ತು ಎಂಟು, ಏಳು ಎಂಟು, ಪಲ್ಯಕ್ಕೆ ದಂಟು, ಪಲ್ಯಕ್ಕೆ ದಂಟು. ಒಂಬತ್ತು ಹತ್ತು, ಒಂಬತ್ತು ಹತ್ತು, ಎಲೆ ಮುದಿರೆತ್ತು, ಎಲೆ ಮುದಿರೆತ್ತು. ಒಂದರಿಂದ ಹತ್ತು, ಒಂದರಿಂದ ಹತ್ತು. ಹೀಗಿತ್ತು, ಹೀಗಿತ್ತು ಊಟದ ಆಟ, ಊಟದ ಆಟ. ಮುಗಿದಿತ್ತು, ಮುಗಿದಿತ್ತು. ಬನ್ನಿ, ಈಗ ನಾವೆಲ್ಲ ಸಂತಮಣ್ಣನ ಆಟ ಆಡೋಣ. ನಾನು ಸಂತಮಣ್ಣನಾಗುತ್ತೇನೆ. ಆಗಲೇ. ಬಂದ ಬಂದ ಸಂತಮ್ಮಣ್ಣ, ಬಂದ ಬಂದ ಸಂತಮಣ್ಣ. ಪಟಾಸು ಪೆಟ್ಲು ಒಳಜೆ ಬಲ್ಲಿ, ಪಟಾಸು ಪೆಟ್ಲು ಒಳಜೆ ಬಲ್ಲಿ. ಕಾಸಿನ ಸಾಲು ಕೆಳಜೆ ಬಲ್ಲಿ, ಕಾಸಿನ ಸಾಲು ಕೆಳಜೆ ಬಲ್ಲಿ. ಚೆಂಡು ದಾಂಡು ಎಡಬಲದಲ್ಲಿ, ಚೆಂಡು ದಾಂಡು ಎಡಬಲದಲ್ಲಿ. ಪುಟಾಣಿ ಪುರಿಯು ಮೇಲೊಂದಿಷ್ಟು, ಪುಟಾಣಿ ಪುರಿಯು ಮೇಲೊಂದಿಷ್ಟು. ಬಂದ ಬಂದ ಸಂತಮ್ಮಣ್ಣ, ಬಂದ ಬಂದ ಸಂತಮಣ್ಣ. ಬಾರೋ ಬಾರೋ ಸಿಡಿಲಿನ ಮರಿಯೇ, ಬಾರೋ ಬಾರೋ ಸಿಡಿಲಿನ ಮರಿಯೇ. ತೋರೋ ಸಿರಿ ಮುಗಿ ಸುಂಟರ ಗಾಳಿ, ತೋರೋ ಸಿರಿ ಮುಗಿ ಸುಂಟರ ಗಾಳಿ. ಬಾರೋ ಬಾರೋ ತುಂಟರ ಗುರುವೆ, ಬಾರೋ ಬಾರೋ ತುಂಟರ ಗುರುವೆ. ಬಂದ ಬಂದ ಸಂತಮ್ಮಣ್ಣ. ಬಂದ ಬಂದ ಸಂತಮಣ್ಣ. ಅದು ಮಾಮಣ್ಣ ಬರುತ್ತಿದ್ದಾನೆ. ಮಾಮಣ್ಣ, ಮಾಮಣ್ಣ, ನೀನೆಲ್ಲಿಗೆ ಹೋಗಿದ್ದೆ? ಹೊಳೆಯಲ್ಲಿ ಈಜಲು ಹೋಗಿದ್ದೆ ಮಕ್ಕಳೇ. ಹೊಳೆಯಲ್ಲಿ ಈಜುವುದೆಂದರೆ ನಿನಗೆ ತುಂಬಾ ಇಷ್ಟ ಅಲ್ಲವೇ? ಮಾಮಣ್ಣ, ನಮ್ಮ ದ್ವೀಪ ಇಷ್ಟವಾಯಿತೆ? ಹೌದು ಮಕ್ಕಳೇ, ನಿಮ್ಮ ದ್ವೀಪ ಅತೀ ಸುಂದರ. ಸುತ್ತಲೂ ಹಸಿರು ಮರಗಳು, ಗಿಡ ಪಕ್ಷಿಗಳು, ಹೊಳೆ ಗುಡ್ಡಗಳು ಎಲ್ಲವೂ ಸುಂದರ. ಇಲ್ಲಿ ನೀವು ಅಷ್ಟೇ ಮಕ್ಕಳೇ, ಎಷ್ಟು ಒಳ್ಳೆಯವರು. ನಿಮ್ಮೊಡನಿದ್ದರೆ ನನಗಂತೂ ಹೊತ್ತು ಕಳೆಯುವುದು ಗೊತ್ತಾಗುವುದೇ ಇಲ್ಲ. ನಿಮ್ಮ ನಗುಮುಖಗಳನ್ನು ನೋಡುತ್ತಿದ್ದರೆ ನನ್ನ ದುಃಖಗಳು ನೆನಪಿಗೆ ಬರುವುದಿಲ್ಲ. ದಿನಗಳು ಎಷ್ಟು ಬೇಗನೆ ಕಳೆಯುತ್ತಿವೆ ಇಲ್ಲಿ. ಮಾಮಣ್ಣ, ನಿನ್ನ ಸಂತಸವೇ ನಮ್ಮ ಸಂತಸ. ನಿನ್ನ ಸುಖ ದುಃಖಗಳಲ್ಲಿ ನಾವು ಪಾಲಾಗುವುದು ನಮ್ಮ ಕರ್ತವ್ಯ. ಮಾಮಣ್ಣ, ಮಾಮಣ್ಣ ಎಷ್ಟು ಒಳ್ಳೆಯವನು.
ಹೌದು ಮಾಮಣ್ಣ, ನಮಗೊಂದು ಕಥೆ ಹೇಳು. ಯಾವ ಕತೆ ಹೇಳಲಿ? ಪೆದ್ದನ ಕತೆ ಹೇಳಲು, ಪ್ರಾಣಿಯ ಕತೆ ಹೇಳಲು, ಅಥವಾ ರಾಕ್ಷಸನ ಕತೆ ಹೇಳಲು? ರಾಕ್ಷಸನ ಕಥೆಯನ್ನು ಕೇಳಲು ನಿಮಗೆ ಅಂಜಿಕೆ ಆಗುವುದಿಲ್ಲವೇ? ನಮಗೆ